ಪ್ರಿಲಿಮ್ಸ್ ಈಸ್ ಆಲ್ ಅಬೌಟ್ ಲೈಕ್ ಎ ಕ್ವಾಲಿಟಿ. ಸೊ ಇಲ್ಲಿ ನೆಗೆಟಿವ್ ಕೂಡ ಇರುತ್ತೆ. ಸೊ ತುಂಬ ಇಂಪಾರ್ಟೆಂಟ್, ಸ್ಟ್ರಾಟಜಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ದೋಸ್ ಹೂ ಆರ್ ವೀಕ್ ಆ್ಯಟ್ ಮಲ್ಟಿಪಲ್ ಚಾಯ್ಸಸ್, ಅಂದರೆ ಸರ್ ನನಗೆ ಪ್ರಿಲಿಮ್ಸ್ ಅಂದರೆ ಭಯ ಆಗುತ್ತೆ, ಮೇನ್ಸ್ ಐ ಕ್ಯಾನ್ ಡೂ ಇಟ್. ವೆನ್ ಇಟ್ ಕಮ್ಸ್ ಟು ಪ್ರಿಲಿಮ್ಸ್, ವೆನ್ ದೇರ್ ಇಸ್ ಅ ಮಲ್ಟಿಪಲ್ ಚಾಯ್ಸಸ್, ಐ ಕನ್ಫ್ಯೂಸ್ ವಿತ್ ದ್ಯಾಟ್. ಸೊ ಯಾವಾಗಲೂ ಬಾರ್ಡರಲ್ಲಿ ಬಂದುಬಿಟ್ಟು ಮಿಸ್ ಆಗ್ತಿರುತ್ತೆ ನಂದು. ಸೊ 3-4 ಮಾರ್ಕ್ಸಲ್ಲಿ ಹೋಗ್ತಾ ಇರುತ್ತೆ. ಇದಕ್ಕೆಲ್ಲ ನಿಮಗೆ ಒಂದೇ ಸೊಲ್ಯೂಷನ್ಸ್ ಅಂದರೆ ಸಾಲ್ವಿಂಗ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್. ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು, KPSC ಕಂಡಕ್ಟ್ ಮಾಡಿರೋ ಪ್ರತಿಯೊಂದು ಗ್ರೂಪ್ ಸಿ ಇಂದ ಹಿಡಿದು ಗೆಜೆಟೆಡ್ ಪೋಸ್ಟ್ ಏನಿದಾವೆ ಎಲ್ಲ ಕ್ವಶನ್ ಪೇಪರು ಸಾಲ್ವ್ ಮಾಡಿ. ಇದ್ರ ಜೊತೆಗೆ ಎಷ್ಟೊಂದು ಇನ್ಸ್ಟಿಟ್ಯೂಷನಿಂದ ನಿಮಗೆ ಕ್ವಶನ್ ಪೇಪರ್ ಕೂಡ ಬಿಡ್ತಿರ್ತಾರೆ, ಅದನ್ನು ಕೂಡ ಸಾಲ್ವ್ ಮಾಡಿ. ಸೊ ದಿಸ್ ಈಸ್ ದ ಓನ್ಲಿ ಸೊಲ್ಯೂಷನ್ ಫಾರ್ ಯುವರ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ಜಾಸ್ತಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಮತ್ತು ಅನಾಲಿಸಿಸ್ ಕೂಡ ಮಾಡಬೇಕು. ಅದರ ಜೊತೆಗೆ ಇಫ್ ಆರ್ ಸ್ಪೆಂಡಿಂಗ್ 1 day ಫಾರ್ ಸಾಲ್ವಿಂಗ್ ಕ್ವಶನ್ ಪೇಪರ್ ಅಂದರೆ ಯು ಶುಡ್ ಸ್ಪೆಂಡ್ 3 to 4 days ಇನ್ ಅನಲೈಸಿಂಗ್ ದ್ಯಾಟ್ ಕ್ವಶನ್ ಪೇಪರ್. ಎಲ್ಲಿಂದ ಆನ್ಸರ್ ಬಂತು, ಯಾಕೆ ಬಂತು, ಅದೆಲ್ಲ ನೋಡಿಕೊಂಡು ಕರೆಕ್ಟಾಗಿ ಮಾಡಿದರೆ ಸೊ ದಿಸ್ ಇಯರ್ ಶುಡ್ ಬಿ ಅ ಲಕ್ಕಿ ಇಯರ್ ಫಾರ್ ಯು ಅಂತ ಹೇಳ್ಬೋದು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು.